ಬೇಕಾದ್ರೆ ಕ್ರಿಕೆಟು ಆಡೋಣ. ಬಟ್ ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಫಸ್ಟ್ ಯು ಶುಡ್ ಬಿ ಗುಡ್ ಲಿಸ್ನರ್. ಒಬ್ಬ ಮನುಷ್ಯ ಹೇಳೋದನ್ನ ಸ್ಪಷ್ಟವಾಗಿ ಕೇಳೋದನ್ನ ತಿಳ್ಕೊಳ್ಳಿ. ಯು ಶುಡ್ ಬಿ ಗುಡ್ ಲಿಸ್ನರ್. ಫಸ್ಟ್ ಏನು ಹೇಳ್ತಾರೆ ಅದನ್ನ ಕೇಳುವಂತ ತಾಳ್ಮೆನೆ ಬೆಳೆಸೋ. ನಂಬರ್ 1 ಆಗ್ತೀಯ. ನಂಬರ್ 1 ಆಗ್ತಾರಲ್ಲ, ಟಾಪರ್ ಅಂತೀಯಲ್ಲ, ಸಕ್ಸಸ್ ಅಂತೀಯಲ್ಲ, ಯಶಸ್ಸು, ಅದೆಲ್ಲ ಎಲ್ಲಿ ಸಿಗತ್ತೆ? ಚನ್ನಬಸಪ್ಪನ ಅಂಗಡಿಯಲ್ಲಿ ಸಿಗತ್ತಾ? ನೋವೇ. ಅದು ನಿನ್ನಲ್ಲಿರತ್ತೆ, ನೀನು ಅದನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಅಣ್ಣ ಹೇಳಿದ್ರು ಈಗ ಡಬಲ್ ಸೆಂಚುರಿ ಗಿಲ್ ಹೊಡೆದ ಅಂತ. ಎಸ್, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಾನು ನಿನಗೆ. 50-50 ಒನ್ ಡೇ ಮ್ಯಾಚ್ ಇದೆಯಲ್ಲ, ನಾವು 3.5 ತಾಸು ಬ್ಯಾಟ್ ಮಾಡ್ತೀವಿ, ಕರೆಕ್ಟಾ ಮಗ? ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತೀವಿ, ಸೊಪ್ಪು ಸೆರೆ ತಿಂದು ಬರಲಿ ಅಂತ ಹೇಳಿ. ಮತ್ತೆ ಅರ್ಧ ಗಂಟೆ ಆದ್ಮೇಲೆ ಅವರು 50 ಓವರ್ ಬೋಲ್ ಮಾಡ್ತಾರೆ, ಕರೆಕ್ಟ್ ತಾನೆ? ಈಗ ನೀನೆ ಸ್ವಲ್ಪ ಶಾಂತವಾಗಿ ವಿಚಾರ ಮಾಡು. 50 ಓವರ್ಗಳನ್ನ 300 ಬಾಲ್ ಎಸೆಯೋದು. ಒಂದು ಓವರಿಗೆ 6 ತಾನೆ? 6 5 40 ತಾನೆ? 6 5 40, 6 5 1 ಚನ್ನಿ 300. ಸೊ 300 ಬಾಲನ್ನ 50 ಓವರನ್ನ ಎಷ್ಟು ಚೆನ್ನಾಗಿ ನೀನು ಟಿವಿನಲ್ಲಿ ನೋಡ್ತಾ ಇರ್ತೀಯ ಅಂತ ಹೇಳಿದ್ರೆ ಅದು ನಿನಗೆ ಸಿಲೆಬಸ್ ಅಲ್ಲಿ ಇಲ್ಲ. ಎಷ್ಟು ಏಕಾಗ್ರತೆಯಿಂದ ಪ್ರತಿಯೊಂದು ಬಾಲನ್ನು ಕಾಮೆಂಟ್ಸ್ ಮಾಡ್ತಾ ಇರ್ತೀಯ, ಅದನ್ನ ಬೆಸ್ಟ್ ಮಾಡ್ಬೇಕಿತ್ತು ಬಾಲ್. ಇವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನೋಡ್ರಿ, ಕಾಮೆಂಟ್ಸ್ ಮಾಡ್ತಾರೆ. ಗಿಲ್ ಔಟ್ ಆಗ್ತಿರ್ಲಿಲ್ಲ ಮಾರೆ, ಅದು ಸ್ವಲ್ಪ ಸ್ಪೀಸ್ ಮಾಡಿದಂತೆ ಬ್ಯಾಟು. ವಾಟ್ ಇಸ್ ದಟ್ ಸ್ಪೀಸ್? ನಿಮ್ಗೆ ಏನ್ ಗೊತ್ತು ಕ್ರಿಕೆಟ್ ಬಗ್ಗೆ? ಖಾಲಿ ಪುಲಿ ಹೇಳದಪ್ಪ. ಸೊ ಒಂದು 50 ಓವರ್ನ ಏಕಾಗ್ರತೆ ನೋಡ್ತಾ ಇದೆಯಾ? ನಿಮ್ಮ ಹೀರೋಯಿನ್ಗಳ ಫಿಲಮ್ ಅನ್ನ 2.5 ತಾಸು ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀಯ, ಪಕ್ಕದಲ್ಲಿ ಹಾವು ಹೋದ್ರೂ ಗೊತ್ತಾಗಲ್ಲ ನಿಮ್ಗೆ. ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ ನೀನು? ಈ ತರ ಎಲ್ಲ ಇನ್ವಾಲ್ವ್ ಆಗಿರೋನು ಒಬ್ಬ ಮೇಷ್ಟ್ರು ಒಂದು 55 ನಿಮಿಷ ಅಥವಾ 60 ನಿಮಿಷ, ಐ ಮೀನ್ 1 ಅವರ್ ಪಾಠ ಮಾಡುವ ಯಾಕೆ ಕಾನ್ಸಂಟ್ರೇಟ್ ಮಾಡಿ ಕೇಳಲ್ಲ? ಯಾಕೆ ಕೇಳಲ್ಲ? ಹಂಗಾರೆ 50 ಓವರ್ಗಳನ್ನ ಹೆಂಗೆ ನೋಡಿದೆ? 20-20 ಮ್ಯಾಚ್ ಅಲ್ಲಿ ಹೆಂಗೆ 20 ಓವರ್ ನೋಡಿದೆ ಕೂತ್ಕೊಂಡು ಮಿಸ್ ಕಾರದೆ? ನಿಮ್ಮ ಮಮ್ಮಿ ತಿಂಡಿ ತಿನ್ಬಾ ಪುಟ್ಟ ಅಂತ ಕರೀತಾರೆ. ಇರಮ್ಮ ತಿಂಡಿ, ಮ್ಯಾಚ್ ಸೀರಿಯಸ್ ಆಗಿ ಹೊಂಟೈತಿ. ಎಲ್ಲಿ ಹೊಂಟ ಸೀರಿಯಸ್ ಆಗಾದ್ರು? ನಿಮ್ಗೆ ವಿರಾಟ್ ಕೊಹ್ಲಿ ಫೋನ್ ಪೇ ಮಾಡ್ತಾನ? ಮತ್ತೆ ಯಾಕೆ ಅಷ್ಟೊಂದು ಸೀರಿಯಸ್ ನೋಡಕತ್ತಿ ಒಂದು ಮ್ಯಾಚ್? ನೋಡ್ಬೇಡ ಅಂತ ಹೇಳ್ತಿಲ್ಲ. ಅದೇ ತರ ಒಬ್ಬ ಮೇಷ್ಟ್ರು ಪಾಠ ಮಾಡುವಾಗ ಇವತ್ತಿನಿಂದ ನೀನು ನನ್ನ ಒಂದಷ್ಟು ಟಿಪ್ಸ್ಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ನಂಬರ್ 1 ಆಗ್ತೀರ. ಎಲ್ರು ನಂಬರ್ 1 ಆಗ್ತಾರೆ. ನಿನ್ನ ಕ್ಲಾಸ್ಮೇಟ್ಸು 99 ತೆಗೆದು ಟಾಪರ್ ಆಗಿರ್ತಾರೆ, ರ್ಯಾಂಕ್ ಬಂದಿರ್ತಾರೆ. ಅದೇ ಮೇಷ್ಟ್ರು ಪಾಠ ಕೇಳಿರ್ತಾರೆ. ಅವರು ಒಂದೇ ಸೆಕ್ಷನ್ 40 ವಿದ್ಯಾರ್ಥಿಗಳು, 40 ವಿದ್ಯಾರ್ಥಿಗಳ ರಕ್ತ ಕೆಂಪೆ. GB ಪರಮಾತ್ಮ ಕೊಟ್ಟಿರ್ತಲ್ಲ ತಲೆ ಒಳಗಡೆ ಬ್ರೈನ್ ಅಲ್ಲಿ ಸೇಮೇ. ಮತ್ತೆ ಅವನು ಯಾಕೆ 98 ತೆಗೆದ, ನಾನು ಯಾಕೆ 65 ತೆಗೆದೆ, ಅವನು ಯಾಕೆ 35 ತೆಗೆದ, ಅವನು ಯಾಕೆ ಫೇಲ್ ಆದ? ಸೇಮ್ ಪಾಠ, ಸೇಮ್ ಕ್ಲಾಸ್ ರೂಮ್, ಸೇಮ್ ಡಸ್ಟರ್, ಸೇಮ್ ನೋಟ್ಸ್. ಯಾಕೆ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಸಾರ್ ಟಾಪರ್ ಇದಾರಲ್ಲ ಅವರು ಫ್ಯಾಮಿಲಿ ಗೊತ್ತಾ, ಅದು ಬ್ಲಡ್ ಅಲ್ಲಿ ತುಂಗಭದ್ರ ಚಾಲುವೆ ರಕ್ತದಲ್ಲಿ ಹೊರ್ಕೊಂಡು ಬಂದಿದೆ. ನೀವು ಹೇಳೋದಿದು ಅಲ್ಲಪ್ಪ. ನೀನ್ ಯಾಕೆ 55 ತೆಗೆದೆ, ನಿನ್ ಕ್ಲಾಸ್ಮೇಟ್ 98 ತೆಗೆದಾನು? ಇಲ್ಲ ಪಾಪ, ಅವ್ರದ್ದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಅದು ಏನ್ ಬ್ಲಡ್ ಅಲ್ಲಿ ಬರ್ತೈತೆ ಮಣ್ಣು? ನೀನ್ ಖಾಲಿ ಪಿಲಿ ನೆಪ ಹೇಳ್ತಾ ಇದೀಯಾ, ಸುಳ್ಳೆ ಹೇಳ್ತಾ ಇದೆಯಾ? ಇದು ರೀಸನ್ನು. ಅವನೇನು ಆಕಾಶನ ಓದಿದ್ನ ಟಾಪರು? ನೋ. ಅವನೇನು ಟಾಪರ್ ಆದ? ನಾನು ಯಾಕಾಗಿಲ್ಲ? ನೀ ಪ್ರಶ್ನೆ ಮಾಡ್ಕೊಂಡಿದ್ಯಾ? ಆಮೇಲೆ ನೀವು ಅಂತೀರ ನಂಗೆ ಅರ್ಥ ಆಗ್ಲಿಲ್ಲ.
ನಂಗೆ ಅದು ತಲೆಯಲ್ಲಿ ಹೋಗಲ್ಲ. ಹಂಗಾರೆ ಗಿಲ್ 200 ಚಿಲ್ಲರೆ ಹೊಡೆದು ಹೆಂಗಪ್ಪ ತಲೆಯಲ್ಲಿ ಹೋಯ್ತು? ಈಗ ನಾವು ಪಾಠ ಮಾಡೋದು ಯಾಕೆ ಹೋಗಲ್ಲ? ಯಾಕೆ ಹೇಳಿದ್ರೆ ನೀನು ಆಟ ಮತ್ತೆ ಸಿನಿಮಾನ ಸೀರಿಯಸ್ ನೋಡ್ತಾ ಇದ್ದೀಯಲ್ಲ, ತಲೆಯಲ್ಲಿ ಹೋಗುತ್ತೆ. ನಾವು ಮಾತಾಡ್ತೀವಿ.